ಹೌದಾ? ಏನ್ ಸಮಾಚಾರ? ಏನ್ ತಿಂತಾ ಇರೋದು? ಏನೇ ಕಿತ್ತು ಬಿಡ್ತಾಳೆ ಸಾಕು. ಓನೇ ಚಿನ್ನು ಫಂಕ್ಷನ್ ಆಗೋರ್ಗು ಇರ್ಲಿ ಇರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಸೊ ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ, ಮದುವೆ ಟೆಂಪಲ್ಗೆ ಹೋಗಿ ಬರೋಣ ಅಂತ ಎಲ್ಲ ರೆಡಿ ಆಗಿದ್ದೀವಿ. ನಮ್ಮ ಸಾನು ಮಲ್ಕೊಂಡಿದ್ದಾಳೆ. ಆ್ಯಂಡ್ ಇವತ್ತು ನಂದಿ ದೇವಸ್ಥಾನದಲ್ಲಿ ಒಂದು ಮದುವೆ ಇದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಮತ್ತೆ ಫಂಕ್ಷನಿಗೆ ಹೋಗಬೇಕು. ಬೆಳಿಗ್ಗೆಯಿಂದ ಟಿಫನ್ ಮಾಡಿ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ನಪ್ ಆಗಿ ರೆಡಿ ಆಗಿದ್ದೀವಿ. ಇವಾಗ ಹೊರಡಬೇಕು. ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನಮ್ಮ ಸಾನುಮ್ಮ ನೋಡಿ, ಒಂದು 10 ಗಂಟೆ 11 ಗಂಟೆ ಹಂಗೆ ಸ್ನಾನ ಮಾಡಿ ಮಲಗಿಸ್ಬಿಟ್ಟೆ, ಆರಾಮಾಗಿ ಮಲಗಿದ್ದಾಳೆ. ಇವಾಗ ಆ್ಯಕ್ಚುಲಿ ನಾವು ಹೋಗೋದಕ್ಕೆ ಇವಳು ಎದ್ದೊಳ್ಬೇಕು. ಹಾಗೆ ಎತ್ಕೊಂಡು ಹೋಗೋಣ, ಕಾರಲ್ಲಿ ಎದ್ದೊಳ್ತಾಳೆ ಅಂತ ಅಂದ್ಕೊತಾ ಇದ್ದೀನಿ. ನೂತು ಮಗಳ? ಹೌದಾ? ಏನ್ ಸಮಾಚಾರ? ಏನ್ ತಿಂತಾ ಇರೋದು? ಏನೇ ಕಿತ್ತು ಬಿಡ್ತಾಳೆ ಸಾಕು. ಸನ ಏನ್ ತಿಂತಾ ಇರೋದು? ಚೌತೆಕಾಯನ್ನು? ಯಾರು ನೂತು ಮಗಳು? ನನ್ನ ಇಟ್ಗೆ ಹಿಂಗ್ ಹಿಡ್ಕೊಂಡು ಮಾತಾಡು. ಹಲೋ, ಯಾರು ಹೇಳ್ಕೊಟ್ಟಿರೋದು? ಸೂರ್ಯಮ್ಮ ಯಾರ ಹೇಳಿದ್ದ? ಏನ್ ಮಾತಾಡ್ತಿ? ಮಾತಾಡು. ಹಿಂಗೆ ಮಾತಾಡಿ, ಹಿಂಗೆ ಇರ್ಕೊಬೇಕು. ಹಂಗೆ ಮಾತಾಡು. ಬಾಯ್ ಹತ್ರ. ಸೊ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವಾಗ ಹಂಗೆ ಅಂದಿವಿ ಅಮ್ಮನ್ ಪಿಕಪ್ ಮಾಡ್ಕೊಂಡು ಹಂಗೆ ಪೂಜೆ ಸಾಮಾನು ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೊರಟಿದ್ವಿ. ಮದ್ರೆ ದೇವಸ್ಥಾನ ಅಂತ ಶನಿವಾರದ ಹೊತ್ತು ಹೋದ್ರೆ, ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ ಅಲ್ಲ, ತುಂಬಾ ಒಳ್ಳೇದು ಅಂತ. ಅಂಡ್ ಬೆಳಿಗ್ಗೆ ಹೊತ್ತು ಹೋಗಲ್ಲ ನಾವು, ತುಂಬಾ ರಶ್ ಇರುತ್ತೆ ಬೆಳಿಗ್ಗೆ ಹೊತ್ತು ಹೋದ್ರೆ, ಸ್ನಾನ ಹಾಕೊಂಡು ಆಗಲ್ಲ ಅಂತ. ಒಂದು 12-12:30 ಹಂಗೆ ಹೋಗ್ತೀವಿ, ಜನ ಕಮ್ಮಿ ಇರ್ತಾರೆ. ಸೊ ಹೋಗಿ ಬರೋಣ ಅಂತ ಹೊರಟಿದೀವಿ. ನನ್ ಮಗಳು ನೋಡ್ರಿ ಹಿಂದೆ ನಮ್ಮ ಅಮ್ಮನ ಹತ್ರ ಸೆಟ್ಲ್ ಆಗ್ಬಿಟ್ಟವಳೆ. ಬೆಟ್ಟ ಬಂತು, ಗಿಡ ಬಂತು ಅಂತ ತಲೆ ತಿಂತಾವಳೆ. ಏನ್ ಬಂತು ಸಾನು? ಬೆಟ್ಟ ಬಂತಾ? ಸೊ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡಿ ತುಂಬಾ ಜನ ಬರ್ತಾರೆ. ಆಕ್ಚುಲಿ ಇಲ್ಲಿ ತುಂಬಾ ಪ್ರಸಿದ್ಧಿ ಇದು, ಶನಿಮಹಾತ್ಮ ದೇವಸ್ಥಾನ ಮದ್ರೆ ಅಂತಾರೆ. ಅಂಡ್ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು ಅಷ್ಟೇ. ಆಮೇಲೆ ಎಲ್ರು ನಮಗೂ ಗೊತ್ತು ಅಂತ ಕಮೆಂಟ್ ಹಾಕ್ಬಿಡಿ, ಗೊತ್ತಿಲ್ಲದೆ ಇರೋರ್ಗೆ ಯಾವ್ದಿದು ಜಾಗ ಅನ್ನೋರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಿರೋದು. ನೋಡಿ, ನಾವು ಮಧ್ಯಾಹ್ನ ಟೈಮ್ ಬಂದಿರೋದಕ್ಕೆ ಜನ ಕಮ್ಮಿ ಇದ್ದಾರೆ. ಇಲ್ಲ ಫುಲ್ ಇರುತ್ತೆ ಲೈನು. ಸೂಪರ್ ಬಿಡ್ವಾ ಇಲ್ಲೇ. ರೇನು ರನಾ ನಾ ರೇನು ರೇನು ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ
ಎಲ್ಲಿ ನಿಂಚೋತೆ ಸಾನು ಅಲ್ಲೇ ನಿಂತು ಹಂಗಾಸ್ಪ ನಾವಲ್ಲಿ ಬಂದಾಗ ಅಲ್ಲೇ ಇರ್ತೀವಿ. ಅಲ್ಲೇ ನಿಂತ್ಕೊಂಡು ನಾವು ಹತ್ತು ಹೋದಾಗ ಹತ್ತು ಬರೀಯ ಒಂದು ಪ್ರಾಣ ನೋಡಿ ಹತ್ತು ಬಾ ಅಲ್ಲೇ ಅಲ್ಲೇ ಬೈಲಿ ಅಲ್ಲಿ ಚಾಮಿ ನೋಡಿಸ್ತೀನಿ ಬಾಲಿ ಗಣೇಶ ನೋಡಿಸ್ತೀನಿ ಜಂಪ್ ಲೇ ಬಿಡು ವಿಘ್ನೇಶ್ವರ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಪ್ಪ. ಆಗ್ತೇ ಬಾ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಪ್ರಸಾದ ಇರುತ್ತೆ ಇಲ್ಲಿ ಮಧ್ಯಾಹ್ನದ ಹೊತ್ತು, ಸೊ ಪ್ರಸಾದಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಜನ ಕಮ್ಮಿ ಇದ್ದಿದ್ದಕ್ಕೆ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಗೊತ್ತಾ. ದರ್ಶನ ಅಂತೂ ಕಣ್ಣು ತುಂಬ ಆಯಿತು. ಆ್ಯಂಡ್ ಒಳಗಡೆ ಇಲ್ಲಿ ವಿಡಿಯೋ ಮಾಡೋಂಗೆ ಅಲೋ ಇಲ್ಲ, ಸೊ ಒಳಗಡೆ ನಾನೇನು ತೋರ್ಸೋದಕ್ಕಾಗಿಲ್ಲ. ದೇವ್ರನ್ನ ತೋರಿಸಿದ್ದೀನಿ, ಒಂದು 2 ಸೆಕೆಂಡ್ ಬರುತ್ತೆ ನೋಡಿ ವಿಡಿಯೋ ಅಲ್ಲಿ. ಸೊ ಪ್ರಸಾದಕ್ಕೆ ಫುಲ್ಲು ದೊಡ್ಡದಾಗಿ ಹಾಲ್ ಇದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಮುಂದೆ ಹೋಗ ಕ್ಯಾರೆಟ್ ಎತ್ಕೊಂಡು ಹ್ಞೂ ಹಾಕಿ
ಮೆಣಸಿನ್ಕಾಯಿ ಝೂಮ್ ಹಾಕಲ್ಲಿ. ಬಸ್ಸವ್ರಿಗೆ ನಿಲ್ಲಿಸ್ತಾರಾ? ನಮಸ್ಕಾರ. ಬಿಸಿಲು ಜಾಸ್ತಿ ಐತೆ, ಸೋಡಾ ಕುಡಿಯೋಣ ಅಂತ ಇವಾಗ ಸೈಡ್ಗೆ ಹಾಕಿದ್ವಿ. ಆ್ಯಕ್ಚುಲಿ ಬಂದ್ವಿ ಮನೆ ಹತ್ತತ್ರ, ಇಲ್ಲ ಅಂದಿವಿ ಹಂಗೆ ಸೋಡಾ ಇಟ್ಟಿದ್ರು, ಕುಡಿಯೋಣ ಅಂತ ನೂತು ತಗೊಬರೋದಕ್ಕೆ ಹೋಗಿದ್ದಾರೆ. ನಮ್ಮ ಪಿಳ್ಳೆ ಇಲ್ಲೇನೋ ತೀಟೆ ಮಾಡ್ತಾ ಇದೆ. ಚಿಕ್ಕೋಳು ಏನು ಮಾಡ್ತಿದ್ಯಾ? ಬಾಟ್ಲಿ ಇಡ್ತಾ ಇದ್ದೆ, ಕೊನೆಗೊಂದು 2 ಗುಟ್ಟು ಕುಡಿದೇ ಬಿಟ್ಲೆ. ಕುಡಿದ್ಬಿಟ್ಲಾ? ಥ್ಯಾಂಕ್ ಯು. ಚೆನ್ನಾಗೈತೆ ಅಂತನಾ? ಆ್ಯಕ್ಚುಲಿ ಇದು ಸೋಡಾ ಬಂದ್ಬಿಟ್ಟು ನನ್ನಾರಿ ಅಂತ, ದೇವ್ ತಂಪು. ಕುಚ್ಚ ಚೆನ್ನಾಯ್ತಾ ಸನೋ? ಇನ್ನೂ ಅವಯ್ ಇನ್ನೊಂಚೂರು ಕೊಡಿ, ಇನ್ನೊಂಚೂರು ಕೊಡಿ ನನ್ನಾರಿ, ಚೆನ್ನಾಗಿರುತ್ತೆ. ಚೂರು ಕುಡಿ ಚಿನ್ಮ, ಚೂರು ಕುಡಿಯೇ. ಸೊ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ್ವಿ. ಇವಾಗ ಜಸ್ಟ್ ರೀಚ್ ಆದ್ವಿ. ಆಲ್ರೆಡಿ 4 o'clock ಆಗಿಬಿಟ್ಟಿದೆ ಟೈಮು. ಇವಾಗ ರೆಸ್ಟ್ ಮಾಡಿ ಈವ್ನಿಂಗ್ ಒಂದು ಫಂಕ್ಷನ್ ಇದೆ, ರಿಲೇಟಿವ್ಸ್ದೇ ಹೋಗಬೇಕು. ಸೊ ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋನೆಲ್ಲ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಆ್ಯಂಡ್ ರೆಡಿ ಆಗಬೇಕು ಅಂತಲೇ ಸಾನು ನಮ್ಮ ಮನೇಲಿ ಬಿಟ್ಟು ಬಂದ್ವಿ. ಹಂಗೆ ಹೋಗಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಅವಳಿದ್ದೇ ರೆಡಿ ಆಗೋಕ್ಕೂ ಬಿಡಲ್ಲ, ಏನೂ ಬಿಡಲ್ಲ. ಮಮ್ಮಿ ಇದೇನು ಅದೇನು ಅಂತ ಕೇಳ್ತಾನೆ ಇರ್ತಾಳೆ. ಸೊ ಅಲ್ಲೇ ಬಿಟ್ಟು ಬಂದೆ ನಾನು ಅವಳನ್ನ. ಮನೆಗೆ ಬಂದು ರೆಸ್ಟ್ ಮಾಡಿ ಹಾಗೆ ರೆಡಿಯಾಗಿ ಮದುವೆಗೆ ಹೊರಟ್ವಿ. ನಂದಿ ಬೆಟ್ಟದ ಕಡೆಯಿಂದನೇ ಹೋಗಿದ್ರಿಂದ ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಯಾರು ಸನ್ ಅದು? ತಾತನಾ? ಬೂತಿ ಖಾರ ತರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಕೊಂಡು ಟಿವಿ ನೋಡಿ. ಇವಾಗ ಯಾರು ನಿಮ್ಮ ಮನೆ ಕಡೆ ಬಂದಿಲ್ಲ? ಬೇಡಕ್ಕೊಂದು ಇರ್ಲಿ. ಓನೇ ಚಿನ್ನು, ಫಂಕ್ಷನ್ ಆಗೋರ್ಗು ಇರಲಿ ಇರು. ಫ್ರಾಕ್ ಬೇಡಂತೆ ಅವಳಿಗೆ. ಚಿನ್ನಿ ಎಲ್ಲೋಗ್ತಾ ಇದೆಯಾ? ಎಲ್ಲಿ ಕೂಚೊಂತೀಯಾ? ಸೊ ಇವತ್ತಿನ ದಿನ ಎಲ್ಲ ಮುಗೀತು. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಆ್ಯಂಡ್ ಇವಾಗ ಈವ್ನಿಂಗ್ ರಿಲೇಟಿವ್ಸ್ ಒಬ್ರದ್ದು ಮದುವೆ ಇತ್ತು. ಸೊ ನಂದಿ ದೇವಸ್ಥಾನದ ಹತ್ರ ಹೋಗಿ ಬಂದ್ವಿ, ಎಲ್ಲ ಮುಗೀತು. ನಮ್ಮ ಸಾನು ಬಂದು ಈ ಜರ್ನಿ ಅಂದ್ರೇ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಡುತ್ತೆ. ನನಗಂತೂ ಸ್ವಲ್ಪ ದೂರ ಹೋದರೂ ಆಗಲ್ಲ, ರೂಢಿ ಅಷ್ಟೊಂದಿಲ್ಲ. ಆಲ್ರೆಡಿ ತಲೆ ನೋವ್ತಾ ಇದೆ. ನಮ್ಮ ಸಣ್ಣಮ್ಮಗೆ ಇಡ್ಲಿ ತೊಗೊಬಂದಿದ್ದೀವಿ, ಇವಾಗ ಊಟ ಮಾಡಿಸ್ಬೇಕು. ಸೊ ಇದು ಇವತ್ತಿನ ನನ್ನ ವೀಡಿಯೋ ಆಗಿತ್ತು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.